ನಮ್ಮ ಕರ್ನಾಟಕದ ಜನ ಎಷ್ಟು ಪುಣ್ಯವಂತರು, ಭಾಗ್ಯವಂತರು. ನಾವು ಆಯ್ಕೆ ಮಾಡಿ ಕಳುಹಿಸಿದವರು ಸಚ್ಚಾರಿತ್ರರು, ಸುಸಂಸ್ಕೃತರು ಮತ್ತು ನಮಗೆ ಉದಾಹರಣೆಯಾಗಿ ಇರ್ತಾರೆ, ನಮ್ಮ ದನಿಗೆ ದನಿ ಆಗ್ತಾರೆ, ನಮ್ಮನ್ನು ಉತ್ತಮ ಮಾರ್ಗದಲ್ಲಿ ನಡೆಸ್ತಾರೆ ಮತ್ತು ಅವರನ್ನು ನೋಡಿ ನಾವು ಕಲ್ತ್ಕೊಳ್ಬಹುದು ಅಂತ ವೋಟ್ ಹಾಕಿ ಕಳಿಸಿದ್ರೆ ನಮ್ಮ MLAಗಳು, ನಮ್ಮ MP ಗಳು, ನಮ್ಮ ಮಿನಿಸ್ಟ್ರುಗಳು ನಡ್ಕೊಳ್ತಾ ಇರೋ ರೋತಿ ನೋಡಿದರೆ ರೋಡಲ್ಲಿರೋ ಪುಡಿ ರೌಡಿಗಳು, ಅಂಡರ್ ವರ್ಲ್ಡ್ ಡಾನ್ಗಳು ಗಡಗಡ ಅಂತ ಶೇಕ್ ಆಗಬೇಕು. ಅವರಿಗೆ ಕಾಂಪಿಟೇಷನ್ ಕೊಡೋ ರೀತಿಯಲ್ಲಿ ಕ್ರಿಮಿನಲ್ಗಳ ಥರ ವರ್ತನೆ ಮಾಡ್ತಾ ಇದ್ದಾರೆ ನಮ್ಮ ಪೊಲಿಟಿಷಿಯನ್ಸ್. ನಮ್ಮ ಕರ್ನಾಟಕದ ರಾಜಕಾರಣಿಗಳ ಇತ್ತೀಚಿನ ಕಾರ್ಯವೈಖರಿ, ಅವರ ಮಾತು, ಅವರ ನಡೆ ನುಡಿ ನೋಡ್ತಾ ಇದ್ದರೆ ಇವರು ಯಾವ ರೌಡಿಗೂ ಕಡಿಮೆ ಇಲ್ಲ, ಇವರು ಯಾವ ಕ್ರಿಮಿನಲ್ಗಳಿಗೂ ಕಡಿಮೆ ಇಲ್ಲ, ಯಾವ ಅಂಡರ್ ವರ್ಲ್ಡ್ ಡಾನ್ ಮಾಫಿಯಾಗಳಿಗೂ ಕೂಡ ಕಡಿಮೆ ಇಲ್ಲ. ಇವ್ರ ಬಾರಿಯಲ್ಲಿ ಬರ್ತಾ ಇರುವಂತಹ ಮಾತುಗಳನ್ನ ಮಕ್ಕಳೇನಾದರೂ ಕೇಳಿಸ್ಕೊಂಡ್ಬಿಟ್ರೆ ಶಾಶ್ವತವಾಗಿ ಕಿವುಡಾಗಿ ಹೋಗ್ಬಿಡ್ತಾರೆ. ಅಷ್ಟರ ಮಟ್ಟಿಗೆ ಮನೆಯಲ್ಲಿರೋ ಎಲ್ಲ ಮಂದಿಯನ್ನು ಬೀದಿಗೆ ತರ್ತಾರೆ. ತಾಯಿ, ತಂದೆ, ಅಕ್ಕ, ತಂಗಿ ಎಲ್ಲರನ್ನೂ ತರ್ತಾರೆ. ಅಷ್ಟೇ ಅಲ್ಲ, ಹೀಗೆ ಜಗಳ ಆಡ್ತಾರೆ ಅಂದರೆ ಶರ್ಟು ಪ್ಯಾಂಟು ಕೊನೆಗೆ ಚಡ್ಡಿನೂ ಕಳೀತಾರೆ. ಆ ಲೆವೆಲ್ಗೆ ಅಸಹ್ಯ ರೀತಿಯಲ್ಲಿ ನಡೀತಾ ಇದ್ದಾರೆ. ಇಂತಹ MLAಗಳನ್ನು, MP ಗಳನ್ನು, ಸಚಿವರನ್ನು ನೋಡಿ ನಾವು ಎಂಥವ್ರನ್ನ ಕಳಿಸ್ಬಿಟ್ವಪ್ಪ ಇವ್ರನ್ನ ಆಯ್ಕೆ ಮಾಡಿ ಅಂತ ನಮ್ಮ ತಲೆ ತೆಚ್ಕೊಳ್ಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಂದಲ್ಲ ಎರಡಲ್ಲ, ಇತ್ತೀಚೆಗೆ ಸಾಲು ಘಟನೆಗಳು. ಯಾವ ರೀತಿ ನಮ್ಮ ರಾಜಕಾರಣಿಗಳು ಎಲ್ಲರೂ ಅಲ್ಲ, ಆದರೆ ಬಹುತೇಕರು ರೌಡಿಗಳಾಗಿ, ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ಗಳಾಗಿ, ಯಾವ ರೀತಿ ಕೆಟ್ಟ ಉದಾಹರಣೆಗಳಾಗಿ ಕರ್ನಾಟಕದ ಜನ ಮುಂದೆ ನಿಂತಿದ್ದಾರೆ ಅಂತಂದರೆ, ನಾವು ಯಾವುದೋ ಬಿಹಾರನೋ, ಉತ್ತರ ಪ್ರದೇಶನೋ, ಇನ್ಯಾವುದೋ ರಾಜ್ಯವನ್ನು ನೋಡಿ ಗುಂಡಾರಾಜ್ ಅಂತಿದ್ವಿ. ಆದರೆ ನಮ್ಮ ರಾಜಕೀಯ ನಾಯಕರುಗಳಿಗೆ ಗುಂಡಾಗಳ ಥರ ವರ್ತನೆ ಮಾಡ್ತಾ ಇರೋದ್ರಿಂದ